ಹಾಯ್ ಆಲ್, ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಪ್ರಜ್ವಿತ್. ಹೊಸ ವಿಡಿಯೋಗೆ ಸ್ವಾಗತ. ಸೊ ಬಿಗಿನರ್ಸ್ ಎಲ್ಲ ಕೇಳ್ತಾ ಇದ್ರಿ ಡೆಮೋ ಅಕೌಂಟ್ನ ಹೇಗೆ ಓಪನ್ ಮಾಡೋದು, ಸೊ ಯಾವುದ್ರಲ್ಲಿ ಓಪನ್ ಮಾಡಬೇಕು ಅಂತ ಕೇಳ್ತಾ ಇದ್ರಿ. ಸೊ ಅದನ್ನು ನಾನು ಇವತ್ತು ಹೇಳ್ಕೊಡ್ತೀನಿ. ಸೊ ಹಾಗೆ ನಾನೊಂದು ನ್ಯೂಯಾರ್ಕ್ ಸೆಷನಲ್ಲಿ ಟ್ರೇಡ್ ತಗೊಂಡಿದ್ದೆ. ಸೊ ಅದ್ರ ಲಾಜಿಕ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದು ನಿಮಗೆ ಹೆಲ್ಪ್ ಆಗ್ಬೋದು ಬಿಗಿನರ್ಸ್ ಆಗಿಂದ. ನಿಮಗೆ ಫಂಡೆಡ್ ಅಕೌಂಟ್ ಕ್ಲಿಯರ್ ಮಾಡೋದಾಗಲಿ, ಪ್ರಾಕ್ಟೀಸ್ ಮಾಡೋಕ್ಕಾಗಲಿ, ಸೊ ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ಯಾರ್ಯಾರು ಫಂಡೆಡ್ ಅಕೌಂಟ್ ತಾಳ್ತಾ ಇದ್ದೀರಾ, ಸೊ ಅದರಲ್ಲೂ ಫಂಡೆಡ್ ನೆಕ್ಸ್ಟು ಪರ್ಚೇಸ್ ಮಾಡ್ತಾ ಇದ್ದೀರಾ, ಸೊ ಅವ್ರಿಗೆ ಒಂದು ಕೂಪನ್ ಕೋಡ್ ಇದೆ. ಸೊ ಫಂಡೆಡ್ ಅಕೌಂಟಿಂದ ಒಂದು ಕೂಪನ್ ಕೋಡ್ ಇದೆ. ಸೊ ಈ ಹೋಲಿ 15 ಅನ್ನೋ ಕೂಪನ್ ಕೋಡ್ನ ನೀವು ಅಪ್ಲೈ ಮಾಡಿದ್ರೆ ಸೊ ನಿಮಗೆ ಆಲ್ಮೋಸ್ಟು $10 ಡಿಸ್ಕೌಂಟ್ ಸಿಗುತ್ತೆ. ಸೊ ಸುಮ್ಮನೆ ಈ $10ನ ಎಕ್ಸ್ಟ್ರಾ ಪೇ ಮಾಡಬೇಡಿ. ಸೊ ಇದು ಯಾವುದೇ ಅಕೌಂಟ್ ಆದ್ರೂ ನಿಮಗೆ ಈ ಕೂಪನ್ ಅಕೌಂಟ್ ಆಗುತ್ತೆ. ಸೊ ಇನ್ಸ್ಟೆಂಟ್ ಅಕೌಂಟ್ ಅಥವಾ ಸ್ಟೆಲ್ಲರ್ ಲೈಟ್, ಸ್ಟೆಪ್ 1, ಸ್ಟೆಪ್ 2 ಅಕೌಂಟ್ಸ್, ಸೊ ಯಾವುದಾದ್ರೂ ಈ ಕೂಪನ್ ಕೋಡ್ ಅಪ್ಲೈ ಆಗುತ್ತೆ. ಸೊ ನಿಮ್ಗೆ ಆಲ್ಮೋಸ್ಟು 15% ಅಷ್ಟು ಡಿಸ್ಕೌಂಟ್ ಸಿಕ್ಕುತ್ತೆ. ಸೊ ಹಾಗೆ ಕೇಳ್ತಾ ಇದ್ರಿ ಫಂಡೆಡ್ ಅಕೌಂಟಲ್ಲಿ ಲಾರ್ಜ್ ಸೈಡ್ ಲಿಮಿಟ್ ಏನು ಅಂತ. ಸೊ ಇಲ್ಲಿ ಫಂಡೆಡ್ ಅಕೌಂಟಲ್ಲಿ 6K ಅಕೌಂಟ್ಗೆ ಲಾರ್ಜ್ ಸೈಡ್ ಲಿಮಿಟು 0.1 ಮ್ಯಾಕ್ಸಿಮಮ್, ಸ್ಟಾರ್ಟಿಂಗ್ ಬಂದ್ಬಿಟ್ಟು 0.01. ಸೊ ಹಾಗೆ ಫಂಡಿಂಗ್ ಟಿಪ್ಸಲ್ಲಿ 0.01 ಮಿನಿಮಮ್, ಮ್ಯಾಕ್ಸಿಮಮ್ 0.3 ಲಾಟು. ಸೊ ಅದು 5K ಅಕೌಂಟ್ಗೆ. ಸೊ ಲಾರ್ಜ್ ಸೈಜು ದೊಡ್ಡ ಅಕೌಂಟ್ ತಗೊಂಡಂಗೆ ಡಿಫ್ರೆನ್ಸ್ ಆಗುತ್ತೆ. ಸೊ ನೀವು ಬಿಗಿನರ್ಸ್ ಆದ್ರಿಂದ ಸೊ ಆದಷ್ಟು ಲಾರ್ಜ್ ಸೈಜ್ ಕಂಟ್ರೋಲ್ ಇರಲಿ. ಸೊ ನಿಮ್ಗೆ ಅವಾಗ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಸುಮ್ಮನೆ ಇವಾಗ 0.3 ಲಾಟ್ ಮ್ಯಾಕ್ಸಿಮಮ್ ಇದೆ ಸೊ ಅಂತ ಹಾಕಿದ್ರೆ ಸೊ ಸ್ವಲ್ಪ ಒಂಚೂರು ನಿಮ್ಮ ಅನಾಲಿಸಿಸ್ ಪ್ರಕಾರ ರಾಂಗ್ ಮೂವ್ ಆದರೆ ಅಕೌಂಟು ಬ್ರೀಚ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಆದಷ್ಟು ಲಾರ್ಜ್ ಸೈಜ್ನ ಕಂಟ್ರೋಲಲ್ಲಿ ಇರಲಿ. ಸೊ ನಾವಿವಾಗ ಡೆಮೋ ಅಕೌಂಟು ಹೇಗೆ ಓಪನ್ ಮಾಡೋದು ಅಂತ ತೋರಿಸ್ತೀನಿ. ಸೊ ನಾನಿಲ್ಲಿ XM ಅಕೌಂಟಲ್ಲಿ ನಾನು ಪ್ರಾಕ್ಟೀಸ್ ಮಾಡಿರ್ತಿದ್ದು ಸ್ಟಾರ್ಟಿಂಗು. ಸೊ ನಿಮಗೆ ಯಾವ್ದು ಕಂಫರ್ಟೇಬಲ್ ಇರುತ್ತೆ. ಸೊ ಈಗ ತುಂಬ ಮಾರ್ಕೆಟಲ್ಲಿ ಇದ್ದಾವೆ. ಸೊ XM ಆಗಿರ್ಬೋದು, XNS ಆಗಿರ್ಬೋದು, ಸೊ ನಿಮಗೆ 1X ಆಗಿರ್ಬೋದು, ಅಥವಾ ವ್ಯಾಂಟೇಜ್ ಆಗಿರ್ಬೋದು. ಸೊ ನಿಮ್ಗೆ ಯಾವುದರಲ್ಲಿ ಕಂಫರ್ಟೇಬಲ್ ಇದೆ. ಸೊ ನೀವೆಲ್ಲಾದರೂ ಆಲ್ರೆಡಿ ಅಕೌಂಟ್ ಓಪನ್ ಮಾಡ್ಕೊಂಡಿದ್ರೆ ಸೊ ಅದೇ ಡೆಮೋ ಅಕೌಂಟಲ್ಲಿ ಪ್ರಾಕ್ಟೀಸ್ ಮಾಡಿ. ಸೊ ನಾನಿಲ್ಲಿ ಯಾವುದೇ ರೀತಿ ಬ್ರೋಕರ್ನ ಪ್ರಮೋಷನ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ನೀವು ಗೂಗಲಿಗೆ ಹೋಗ್ಬಿಟ್ಟು XM ಟ್ರೇಡರ್ ಅಂತ ಹೊಡೆದ್ರೆ ಸೊ ಅಥವಾ ಪ್ಲೇಸ್ಟೋರ್ ಅಥವಾ ಆ್ಯಪ್ ಸ್ಟೋರ್ಗೆ ಹೋಗ್ಬಿಟ್ಟು ನೀವು XM ಅಂತ ಹೊಡೆದ್ರೆ ಸೊ ನಿಮಗೆ ಅಲ್ಲಿ ಅಪ್ಲಿಕೇಶನ್ ಸಿಗುತ್ತೆ. ಸೊ ಅಲ್ಲಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಸೊ ಗೆಟ್ ಸ್ಟಾರ್ಟೆಡ್ ಅಂತ ಕೊಟ್ಟರೆ ಸೊ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ರೆಸಿಡೆನ್ಸ್ನ ಚೂಸ್ ಮಾಡಿ, ಇಲ್ಲಿ ನೀವು ಇಮೇಲ್ ಹಾಕಿ, ಇಲ್ಲಿ ಪಾಸ್ವರ್ಡ್ ಎಂಟರ್ ಮಾಡಿದ್ರೆ ಸೊ ಇಲ್ಲಿ ರಿಜಿಸ್ಟರ್ ಅಂತ ಕೊಟ್ಟರೆ ಡೈರೆಕ್ಟ್ ನಿಮಗೆ ಅಕೌಂಟ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಏನೇ ಡಿಫಿಕಲ್ಟಿ ಅನ್ನೋದು ಯಾವುದೂ ಇಲ್ಲ. ಸೊ ನಿಮಗೆ ಒಂದ್ಸತಿ ಅಕೌಂಟ್ ಓಪನ್ ಆದಾಗ ಸೊ ಡೆಮೋ ಅಕೌಂಟಲ್ಲಿ ಏನು ಮಾಡಿ ಅಂದರೆ ಸೊ ಈ ಡೆಮೋ ಅಕೌಂಟಲ್ಲಿ ಹಿಂಗೆ ಹೋಗ್ಬಿಟ್ಟು ಇಲ್ಲಿ ಸೆಟ್ ಬ್ಯಾಲೆನ್ಸ್ ಅಂತ ಇರುತ್ತೆ. ಸೊ ಅದರಲ್ಲಿ ನಿಮಗೆ ಎಷ್ಟು ಅಮೌಂಟ್ ಬೇಕೋ ಅಷ್ಟೊಂದು ಸೆಟ್ ಮಾಡ್ಕೊಳ್ಳಿ. ಸೊ ನೀವೀಗ ನಿಮ್ಮ ಹತ್ರ ಕ್ಯಾಪಿಟಲ್ 10,000 ಇದೆ ಅಂದ್ಕೊಳ್ಳಿ. ಸೊ ನಿಮ್ಮ ಕ್ಯಾಪಿಟಲ್ 10,000ಗೆ ಸೊ ನಿಮಗೆ USDಲಿ $100 ಬರ್ಬೋದು ನಿಯರ್. ಸೊ ಆ $100ನ ಹಿಂಗೆ ಸೆಟ್ ಮಾಡ್ಕೊಳ್ಳಿ. ಸೆಟ್ ಬ್ಯಾಲೆನ್ಸ್ ಅಂತ ಕೊಟ್ಟಮೇಲೆ ಸೊ ನೀವು ಟ್ರೇಡ್ ಮಾಡ್ತಿರ್ಬೇಕಾದ್ರೆ ಸೊ ಈ $100 ಬ್ರೀಚ್ ಆದರೆ ಸೊ ನಿಮಗೆ ಅವಾಗೊಂದು ಗೊತ್ತಾಗುತ್ತೆ ಯಾಕೆ ಬ್ರೀಚ್ ಆಯಿತು ಅಂತ. ಸೊ ಅದೇ ರಿಯಲ್ ಮನಿಗೆ ಬಂದಾಗ ಸೊ ಆ ಬ್ರೀಚ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಸೊ ನೀವು ಲಾಸ್ ಮಾಡ್ಕೊಳ್ಳೋ ಚಾನ್ಸಸ್ಸು ಕಡಿಮೆ ಆಗುತ್ತೆ. ಸೊ ನೀವು ಈ ಥರ ಬ್ಯಾಲೆನ್ಸ್ನ ಸೆಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡೋದ್ರಿಂದ ಸೊ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಮೈಂಡ್ ಸೆಟ್ ಡೆವಲಪ್ಮೆಂಟ್ ಆಗ್ಬೋದು, ಸ್ಕಿಲ್ಸ್ ಆಗ್ಬೋದು, ಬಿಗಿನರ್ಸ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗೆ ಇವತ್ತೊಂದು ನಾನು ಡಿಸ್ಪ್ಲೇ ಆಗೋತ್ತಿರ ನಾನೊಂದು ಟ್ರೇಡ್ನ ತೊಗೊಂಡಿದ್ದೆ. ಸೊ ಅದು ನಾನು ಲಂಡನ್ ಸೆಷನಲ್ಲಿ ಟ್ರೇಡ್ ತಗೊಂಡಿದ್ದೆ. ಸೊ ಅದ್ರ ಲಾಜಿಕ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ನಿಮಗೆ ಅದು ಹೆಲ್ಪ್ ಆಗ್ಬೋದು. ನಾನೇನು ಮಾಡಿದೆ ಅಂದರೆ ಸೊ ನಾನು ಫಸ್ಟು ಮಾರ್ನಿಂಗ್ ಲ್ಯಾಪ್ಟಾಪ್ ಓಪನ್ ಮಾಡಿದಾಗ ಸೊ ನಾನು ಏನು ಮಾಡ್ತೀನಿ ಅಂದರೆ 1 ಅವರ್ಗೆ ಹೋಗ್ತೀನಿ. ಸೊ 1 ಅವರ್ಗೆ ಹೋಗ್ಬಿಟ್ಟು ಕ್ಯಾಂಡಲ್ ಫಾರ್ಮೇಷನ್ ಏನಾಗ್ತಿದೆ ಇವತ್ತು ಅಂತೇಳಿ ನೋಡ್ತೀನಿ. ಸೊ ನಾನು ನೋಡೋದು ಆಲ್ಮೋಸ್ಟ್ 20 EMA. ಸೊ 50 EMA ಎಲ್ಲಿದೆ ಅಂತ ನೋಡ್ತೀನಿ. ಸೊ ನೋಡಿ ಇಲ್ಲಿ 50 EMA ಇಲ್ಲಿದೆ. ಸೊ ಮಾರ್ನಿಂಗ್ ಅಂದಾಗ ಸೊ
ಮಾರ್ಕೆಟ್ ಆಲ್ರೆಡಿ ಇಲ್ಲಿವರೆಗೂ ಮೂವ್ ಆಗಿತ್ತು. ಸೊ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟ್ ಥಿಂಗ್ಸು ಫಿಬ್ ಲೆವೆಲ್ ಎಲ್ಲಿದೆ ಅಂತೇಳಿ ಚೆಕ್ ಮಾಡ್ತೀನಿ. ಸೊ ನೋಡಿ ಇಲ್ಲಿಂದ ಹಾಕ್ತೀನಿ, ಇಲ್ಲಿ ಸ್ಪೈಕ್ ಕ್ರಿಯೇಟ್ ಆಗಿದೆ ಅಲ್ವಾ. ಸೊ ಈ ಫಿಬ್ ಲೆವೆಲ್ನ ನಾನು ಫಸ್ಟು ಮಾರ್ಕ್ ಮಾಡ್ಕೊಳ್ತೀನಿ, ರೆಕ್ಟ್ಯಾಂಗ್ಯುಲರ್. ಸೊ ಈ ಫಿಬ್ ಲೆವೆಲ್ಗೆ ಯಾವುದ್ಯಾವ್ದು ಇದಿದೆ ಅಂತ. ಸೊ ಈ ಫಿಬ್ ಲೆವೆಲ್ನ ಸೊ ನೀವು ಯಾವುದೇ ರೀತಿ ಫಸ್ಟು ಟ್ರೇಡ್ ಮಾಡೋದಾಗಲಿ, ಸೊ ಈ ಥರ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಸೊ ನಿಮಗೆ ಅದು ಹೆಲ್ಪ್ ಆಗುತ್ತೆ. ಸೊ ನಿಮಗೆ ಅನಾಲಿಸಿಸ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಈ ಥರ ಮಾರ್ನಿಂಗ್ ಹೋಗ್ಬಿಟ್ಟು ಫಸ್ಟು ನಾನು ಫಿಬ್ ಲೆವೆಲ್ ಹೋಗ್ತೀನಿ. ಸೊ ಮಾರ್ಕೆಟು ರಿಟ್ರೇಸ್ಮೆಂಟಿಗೆ ಬರೋದಾದರೆ ಸೊ ಈ ಲೆವೆಲ್ವರೆಗೂ ಬರಬೇಕು. ಸೊ ಅದೇ ನಾನು 5 ಮಿನಿಟ್ಸಿಗೆ ಹೋಗ್ತೀನಿ. ಸೊ ಇದನ್ನು ಕ್ಲೋಸ್ ಮಾಡೋಣ. 5 ಮಿನಿಟ್ಸಿಗೆ ಹೋಗ್ಬಿಟ್ಟು ಆಲ್ರೆಡಿ ಮಾರ್ಕೆಟು ಇಷ್ಟು ಮೂವ್ ಆಗಿದೆ. ಸೊ ನಾನು ಇವಾಗ ಇನ್ನೂ ಮೂವ್ ಆಗಬೇಕಾ, ಸೊ ಫಿಬ್ ಎಕ್ಸ್ಟೆನ್ಷನ್ ಹಾಕಿ ಚೆಕ್ ಮಾಡ್ತೀನಿ. ಟ್ರೆಂಡ್ ಆಲ್ರೆಡಿ ಕಂಪ್ಲೀಟ್ ಆಗಿದೆಯಾ ಅಂತ ನೋಡ್ತೀನಿ. ಸೊ ಇಲ್ಲಿಂದ ಮೂವ್ಮೆಂಟ್ ಆಗಿದೆ, ಸೊ ಇಲ್ಲಿಂದ ಇಲ್ಲಿಗೆ, ಸೊ ಇಲ್ಲಿ ರಿಟ್ರೇಸ್ಮೆಂಟ್ ಆಗಿದೆ, ಇಲ್ಲಿ ನೋಡಿ. ಸೊ ನಮ್ಗೆ ಬರೋಂಗೆ ಟ್ರೆಂಡು ಇಲ್ಲಿ ನೋಡಿ, ಇಲ್ಲೇ ಫಿಬ್ ಲೆವೆಲ್ ರಿಟ್ರೇಸ್ಮೆಂಟ್ ಲೆವೆಲ್ ಇದೆ. ಸೊ ಹಾಗೆ 0.1 ಕೂಡ ಇಲ್ಲೇ ಇದೆ. ಸೊ ಇದನ್ನು ನೋಡಿ, ಇಲ್ಲೊಂದು ಲೈನ್ ಹಾಕೋಣ. ಸಾರಿ, ಹಾರಿಜಾಂಟಲ್ ಲೈನ್. ಸೊ ಇಲ್ಲಿ ಹಾರಿಜಾಂಟಲ್ ಲೈನ್ ಹಾಕೋಣ. ಸೊ ಇದನ್ನು ಕ್ಲೋಸ್ ಮಾಡ್ತೀನಿ. ಸೊ ಮಾರ್ಕೆಟ್ ಬಂದರೆ ಇಲ್ಲಿವರೆಗೂ ಬರಬೇಕು, ಓಕೆನಾ. ಸೊ ಇದನ್ನು ಕ್ಲೋಸ್ ಮಾಡ್ತೀನಿ. ಸೊ ಓಕೆ, ನಮಗಿಲ್ಲಿ 2 ಕನ್ಫರ್ಮೇಷನ್ ಆಯಿತು. ಮಾರ್ಕೆಟು ಟ್ರೆಂಡ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇಲ್ಲಿವರೆಗೂ ಬರಬೇಕು. ಸೊ ಹಾಗೆ ರಿಟ್ರೇಸ್ಮೆಂಟ್ ಝೋನು ಇಲ್ಲೇ ಇದೆ, ಫಿಬ್ ರಿಟ್ರೇಸ್ಮೆಂಟ್ ಝೋನನ್ನು. ಸೊ ನೆಕ್ಸ್ಟ್ ಕನ್ಫರ್ಮೇಷನ್ ಏನು ಅಂದರೆ, ಇಲ್ಲಿ ನಮಗೆ ಯಾವುದಾದ್ರೂ ಪಿವೋಟ್ ಲೆವೆಲ್ ಇದೆಯಾ. ಸೊ ಇಲ್ಲಿ ನೋಡಿ S5 ನಿಯರೇ ಇದೆ. ಸೊ ಇನ್ನೂ ಒಂದು ಕನ್ಫರ್ಮೇಷನು. ಸೊ ಹಾಗೆ ಟ್ರೇಡಿಂಗ್ ಲೆಜೆಂಡ್ ರೇಂಜಸ್ ಇದೆಯಾ. ಸೊ ನೋಡಿ, ಟ್ರೇಡಿಂಗ್ ಲೆಜೆಂಡ್ ರೇಂಜಸ್ಸು ಇಲ್ಲೇ ಇದೆ. ಸೊ ಹಾಗಾದರೆ ಇದು ತುಂಬ ಸ್ಟ್ರಾಂಗ್ ಝೋನ್ ಅಂತೇಳಿ ಗೊತ್ತಾಗುತ್ತೆ. ಸೊ ನಾನೀಗ ಟ್ರೇಡ್ ಪ್ಲ್ಯಾನ್ ಮಾಡಬೇಕು. ಸೊ ಮಾರ್ನಿಂಗಿಂದ ನೋಡ್ಕೊಂಡು ಬಂದರೆ ಸೊ ನಿಮ್ಮ ಮಾರ್ಕೆಟು ಮೂಮೆಂಟೇ ಇರಲಿಲ್ಲ. ಸೊ ಇಲ್ಲಿ ನೋಡಿ, ನಾನೊಂದು ಈಗ ಒಂದು ಲೈನ್ ಹಾಕೊಂಡೆ, ಟ್ರೆಂಡ್ ಲೈನ್ನ. ಸೊ ಇದರಿಂದ ಮಾರ್ಕೆಟು ಮೂವೇ ಆಗ್ತಾ ಇಲ್ಲ. ಸೊ ಈ ಲೈನಿಂದ ಮೇಲೂ ಹೋಗ್ತಾ ಇಲ್ಲ, ಕೆಳಗೂ ಬರ್ತಾ ಇಲ್ಲ. ಸೊ ನನ್ನ ವ್ಯೂ ಏನಿದ್ರು ಇಲ್ಲಿವರೆಗೂ ಮಾರ್ಕೆಟ್ ಹೋಗಬೇಕು ಅಂದಮೇಲೆ ಸೊ ನನ್ನ ವ್ಯೂ ಏನಿದ್ರು ಡೌನ್ ಸೈಡೇ ಇರುತ್ತೆ. ಸೊ ಇಲ್ಲೂ ನಾನು ಇನ್ನೊಂದು ಲೈನ್ ಹಾಕ್ಕೊಂಡೆ ಕೆಳಗಡೆಯಿಂದ. ಸೊ ಇಲ್ಲಿ ನೋಡಿ, ಈ ಲೈನ್ ಬಿಟ್ಟು ಸೊ ಮಾರ್ಕೆಟು ಮೂವ್ ಆಗ್ತಾ ಇಲ್ಲ. ಸೊ ಒಂದು ಸತಿ ಇಲ್ಲಿ ನೋಡಿ, ಮಾರ್ಕೆಟ್ ಈ ಲೈನ್ನ ಬ್ರೇಕ್ ಮಾಡ್ತು. ಸೊ ಬ್ರೇಕ್ ಮಾಡಿದ್ಮೇಲೆ ನಾನೇನು ಮಾಡಿದೆ ಅಂದರೆ ಫಸ್ಟು ಗೇಮ್ ಚೇಂಜರ್ 1ನ ಇಲ್ಲಿ ಅಪ್ಲೈ ಮಾಡಿದೆ. ಸೊ ಮಾರ್ಕೆಟು ಇಲ್ಲಿವರೆಗೂ ಮೂವ್ಮೆಂಟ್ ಆಗಿದೆ. ಸೊ ಇಲ್ಲಿ ಬಂದು ರಿಟ್ರೇಸ್ ಮಾಡುತ್ತಾ ಅಂತ. ಸೊ ನೋಡಿ, ಒಂದು ಕನ್ಫರ್ಮೇಷನ್ನು. ಸೊ ಮಾರ್ಕೆಟ್ ಬಂದು ಒಂದು ಸತಿ ರಿಟ್ರೇಸ್ಮೆಂಟ್ ಮಾಡ್ತು. ಸೊ ಹಾಗೆ ನೆಕ್ಸ್ಟ್ ಏನು ಮಾಡಿದೆ ಅಂದರೆ ಗೇಮ್ ಚೇಂಜರ್ 2. ಸೊ ಇದು ಲೆವೆಲಲ್ಲಿ ಬ್ರೇಕ್ ಆದರೆ ಬ್ರೇಕ್ ಯಾವುದಾದ್ರೂ ಚಾನ್ಸಸ್ ಇದೆಯಾ ಅಂತ ನೋಡಿದೆ. ಒಂದು ಸತಿ ರಿಟ್ರೇಸ್ಮೆಂಟ್ ಬಂದಾಗ ಮತ್ತೆ ಇಲ್ಲೇ ಮಾರ್ಕೆಟು ರಿಟ್ರೇಸ್ಮೆಂಟ್ ಆಗ್ತಾಯಿತ್ತು. ಸೊ ಒಂದು ಸತಿ ನಾನೇನು ಮಾಡಿದೆ, ಸೊ ಇಲ್ಲಿ ಟ್ರೇಡ್ ತಗೊಂಡೆ ಆಗ್ತಾಯಿತ್ತು. ಸೊ ನಾನೇನು ಮಾಡಿದೆ, ಇಲ್ಲಿ ಟ್ರೇಡ್ ಪಂಚ್ ಮಾಡಿದೆ. ನಾನು ಪಂಚ್ ಮಾಡಿದ್ದು 1158ಅಲ್ಲಿ. ಸೊ ಇಲ್ಲಿ ನಾನು ಸೆಕೆಂಡ್ ಸತಿ ಬಂದಾಗ ಮಾರ್ಕೆಟು ಟ್ರೇಡ್ ಪಂಚ್ ಮಾಡಿದೆ. ಸೊ ನೋಡಿ, ಇದೇ ಥರ ಸೊ ಬೇಸಿಕ್ಕಾಗಿ ನಾವು ಹೇಗೆ ಅನಾಲಿಸಿಸ್ ಮಾಡ್ತೀವಿ. ಸೊ ನಿಮ್ಮದೇ ಆದಂಥ ಓನ್ ಸ್ಕಿಲ್ಸ್ನ ಇಲ್ಲಿ ಯೂಸ್ ಮಾಡಿ ನೀವು ಅನಾಲಿಸಿಸ್ ಮಾಡಬೇಕು. ಸೊ ಆವಾಗ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಎಲ್ಲ ಸ್ಟ್ರಾಟಜೀಸ್ನು ಒಂದೇ ಕಡೆ ನಾವು ಅಪ್ಲೈ ಮಾಡಬೇಕು ಅಂತೇನಲ್ಲ. ಸೊ ನಿಮಗೆ ಓಕೆ, ಮಾರ್ಕೆಟ್ ಗೇಮ್ ಚೇಂಜರ್ 1ಅಲ್ಲಿದೆಯಾ, ಗೇಮ್ ಚೇಂಜರ್ 2ಅಲ್ಲಿದೆಯಾ, ಯಾವುದು ಎಲ್ಲಿ ಅಪ್ಲೈ ಮಾಡಬೇಕು, ಇದು ವರ್ಕ್ ಆಗ್ತಿದೆಯಾ ಅಂತೇಳಿ ಸೊ ನೀವು ಆ ಥರ ಪ್ರಾಕ್ಟೀಸ್ ಮಾಡಬರ್ಬೇಕು. ಸೊ ನಿಮ್ಗೆ ಅವಾಗ ಏನಾಗುತ್ತೆ ಅಂದರೆ ಸೊ ಟ್ರೇಡ್ ತಗೊಂಡಾಗ ತುಂಬಾ ಕಾನ್ಫಿಡೆನ್ಸ್ ಇರುತ್ತೆ. ಹಾಗೆ ನಿಮ್ಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿ, ನಿಮಗೆ ಈ ಲೆವೆಲ್ನ ಹೆಂಗೆ ರೆಸ್ಪೆಕ್ಟ್ ಮಾಡಿದೆ ಮಾರ್ಕೆಟು. ಸೊ ಸೇಮ್ ಇಲ್ಲಿ ನೋಡಿ, ಇಲ್ಲಿ ಬಂದು ಸೊ ಅಪ್ ಸೈಡ್ ಮೂವ್ ಆಗಿದೆ. ಸೊ ಆಲ್ಮೋಸ್ಟು ನಾನು ಈ ಥರ ಟ್ರೇಡ್ನು ನೋಡ್ತೀನಿ. ಸೊ ಒಂದು ಸತಿ ಈ ರೆಡ್ ಕ್ಯಾಂಡಲ್ನ ಇದು ಕವರ್ ಮಾಡಿ. ಬಟ್ ಇಲ್ಲೇನಾಗಿದೆ ಅಂದರೆ
ಸೊ ಆಲ್ಮೋಸ್ಟು ನಾವು ಈ ಟ್ರೇಡ್ ಪ್ಲಾನ್ ಮಾಡಿದ್ರೆ ನಮಗೆ ಸ್ಟಾಪ್ ಲಾಸು ದೊಡ್ಡದಾಗುತ್ತೆ. ಸೊ ಇದನ್ನು ಡಿಲೀಟ್ ಮಾಡ್ತೀನಿ. ಸೊ ನೋಡಿ, ತುಂಬಾ ದೊಡ್ಡ ಸ್ಟಾಪ್ ಲಾಸ್ ಆಗುತ್ತೆ. ಸೊ ಅದಕ್ಕೆ ನಾನು ಈ ಥರ ಟ್ರೇಡ್ ಪ್ಲಾನ್ನ ಮಾಡಲ್ಲ. ಈ ಥರ ಮಾಡಿದ್ರು ಇದೊಂದು ರಿಟ್ರೇಸ್ಮೆಂಟಿಗೆ ಬಂದಿದೆಯಾ ಅಥವಾ ಆಫಿಗೆ ಬಂದಿದೆಯಾ ಅಂತ ನೋಡ್ತೀನಿ. ಸೊ ಇಲ್ಲಿಂದ ಇಲ್ಲಿಗೆ ನೋಡಿ, ಇಲ್ಲಿ ರಿಟ್ರೇಸ್ಮೆಂಟಿಗೆ ಬಂದಿದೆ. ಸೊ ಈ ಥರ ಸ್ಪೈಕ್ ಇದ್ದಾಗ ಸಡನ್ ನಾವು ಕ್ಯಾಚ್ ಮಾಡೋಕ್ಕಾಗಲ್ಲ. ಸೊ ನೀವು ಇಲ್ಲಿ ಟ್ರೇಡ್ ಪ್ಲಾನ್ ಮಾಡಬೇಕಂದ್ರೆ ಈ ಥರ ಬಿಗ್ ಕ್ಯಾಂಡಲ್ ಬಂದಾಗ ಸೊ ನೀವು ಆಫಿಗೆ ಬರೋವರೆಗೂ ವೆಯ್ಟ್ ಮಾಡಬೇಕು. ಸೊ ನಿಮ್ಗೆ ಅವಾಗ ಏನಾಗುತ್ತೆ ಅಂದರೆ ನೋಡಿ, ಆಫಿಗೆ ಬಂದಿದೆಯಾ? ಎಸ್, ಆಫಿಗೆ ಬಂದಿದೆ. ಸೊ ಇದನ್ನು ನಾವು ಟ್ರೇಡ್ ಪ್ಲಾನ್ ಮಾಡ್ಬೋದು. ಸೊ ನಿಮ್ಗೆ ಅವಾಗ ಸ್ಟಾಪ್ ಲಾಸ್ ಇಲ್ಲಿರುತ್ತೆ. ಸೊ ನೀವು ಇಲ್ಲಿ ಟ್ರೇಡ್ ಪಂಚ್ ಮಾಡ್ತೀರಾ. ಸೊ ನಿಮ್ಮ ಸ್ಟಾಪ್ ಲಾಸ್ ಇಲ್ಲಿರುತ್ತೆ. ಸೊ ಅವಾಗ ನಿಮಗೆ ಸ್ಟಾಪ್ ಲಾಸ್ ಹೊಡೋದ್ರೂ ಜಾಸ್ತಿ ಆಗಲ್ಲ. ಸೊ ಈ ಥರ ಇದ್ದಾಗ ನಿಮಗೆ ಆಲ್ಮೋಸ್ಟು ಗೊತ್ತಾಗುತ್ತೆ ಹೇಗೆ ಟ್ರೇಡ್ ತಗೋಬೇಕು ಅಂತ. ಸೊ ಹಾಗೆ ನೋಡಿ, ಇಲ್ಲಿ ಅಪ್ ಟ್ರೆಂಡ್ ಹೋಗ್ತಾ ಇದೆ. ಸೊ ಇದು ಎಲ್ಲಿವರೆಗೂ ಹೋಗುತ್ತೆ ಅಂತ ನೋಡೋಕ್ಕೆ ಸೊ ನಾನೇನು ಮಾಡ್ತೀನಿ ಅಂದರೆ ಫಿಬ್ ಎಕ್ಸ್ಟೆನ್ಷನ್ನ ಇಲ್ಲೂ ಅಪ್ಲೈ ಮಾಡ್ತೀನಿ. ಸೊ ನೋಡೋಣ ಎಲ್ಲಿವರೆಗೂ ಹೋಗ್ಬೋದು ಅಂತ. ಸೊ ನೋಡಿ, ಇಲ್ಲಿ ಒನ್ ಇದೆ. ಸೊ ಇಲ್ಲಿಂದ ಸೊ ಆಲ್ಮೋಸ್ಟ್ ಈ ಲೆವೆಲ್ವರೆಗೂ ಮಾರ್ಕೆಟ್ ಹೋಗಿ ರಿಪ್ಲೈ ಮಾಡುತ್ತೆ. ಸೊ ಒನ್ಗೆ ಹೋದ್ರೂ ಸೊ ಮೇಲೆ ಹೋದ್ರೂ 1.6ಗೆ ಮಾರ್ಕೆಟ್ ಈ ಲೆವೆಲ್ಗೆ ರೆಸ್ಪೆಕ್ಟ್ ಮಾಡುತ್ತೆ. ಸೊ ರೆಸ್ಪೆಕ್ಟ್ ಮಾಡುತ್ತೆ. ಸೊ ಒಂದು ಮಾತ್ರ ತಿಳ್ಕೊಳ್ಳಿ, ಸೊ ನಾವು ಹಾಕ್ತಿರೋ ಲೈನ್ನ ಮಾರ್ಕೆಟ್ ಯಾವಾಗಲೂ ರೆಸ್ಪೆಕ್ಟ್ ಮಾಡುತ್ತೆ ಅಂತಲ್ಲ. ಸೊ ಅಲ್ಲಿವರೆಗೂ ಹೋಗ್ಬೋದು ಅಂತೇಳಿ ಸೊ ನಮ್ದೊಂದು ಅನಾಲಿಸಿಸ್. ಸೊ ನಾವೀಗ ಮಾರ್ನಿಂಗ್ ನೋಡಿದಾಗ ಸೊ ನಮ್ಮ ಮಾರ್ಕೆಟು ಇಲ್ಲಿವರೆಗೂ ಬರುತ್ತೆ. ನಾನೀಗ ಆಲ್ಮೋಸ್ಟು ಡೌನ್ ಟ್ರೆಂಡೇನೆ ಪ್ಲಾನ್ ಮಾಡಬೇಕು ಅಂತ ಫಿಬ್ ಎಕ್ಸ್ಟೆನ್ಷನ್ ತಿಳ್ಕೊಂಡೆ. ಸೊ ಹಾಗೆ ಇಲ್ಲಿ ನೋಡಿ, ಸೊ ಇಲ್ಲೆಲ್ಲ ಬಂತು. ಸೊ ಆದ್ರೂ ನೋಡಿ ಈ ಲೆವೆಲ್ಗೆ ಹೋಗ್ತಾ ಇದೆ. ಸೊ ಈ ಥರ ನೀವು ಟ್ರೇಡ್ ಪ್ಲಾನ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಇದರಿಂದ ನಿಮಗೆ ಅನಾಲಿಸಿಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಬಿಗಿನರ್ಸ್ ಆದ್ರಿಂದ ಸೊ ಆಲ್ಮೋಸ್ಟು ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋದನ್ನ ಕಲೀರಿ. ಸೊ ನಿಮ್ಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ರಿಯಲ್ ಮನಿಗೆ ಬಂದಾಗ ನಿಮ್ಮ ಕ್ಯಾಪಿಟಲ್ನ ಆಕ್ಸಿಜನ್ ಥರ ಸೇವ್ ಮಾಡ್ಬೋದು. ಹೀಗೆ ತುಂಬ ಜನ ಬೇರೆ ಬೇರೆ ಡೌಟ್ಸ್ ಕೇಳಿದ್ರಿ. ಸೊ ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.